ಓಂ ಶಾಂತಿ. ಇವತ್ತಿನ ವಿಷಯ ಅಮರಲೋಕ ಮತ್ತು ಮೃತ್ಯುಲೋಕ. ಲೋಕ ಅಂತಂದ್ರೆ ಏನು? ಒಂದು ಸ್ಥಳ ಅಂತ, ಒಂದು ಏರಿಯಾ ಅಂತ ಅಲ್ವಾ? ಒಂದು ಕರ್ಮ ಮಾಡುವಂತ ಒಂದು ಸ್ಥಳ. ಆ ಸ್ಥಳದಲ್ಲಿ ಕೆಲವೊಂದು ಕರ್ಮಗಳು ಮಾತ್ರ ಆಗ್ತಾ ಇರ್ತವೆ. ನೋಡಿ, ಈ ಪ್ರಪಂಚ ಎಷ್ಟು ಸುಂದರಮಯವಾಗಿದೆ. ನೀವೆಲ್ಲ ಯಾರು? ಆತ್ಮ. ಆತ್ಮ ಇರುವಂತ ಸ್ಥಳ ಯಾವುದು? ಹೌದಾ? ಅದು ಅಲ್ಲೇ ಇರ್ಬೇಕೆ ಹೊರತು ಅದು ಕಣ್ಣಲ್ಲಿ ಹೋಗ್ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ. ಆಗತ್ತಾ? ಕಾಲಿನ ಗಂಟಿದೆಯಲ್ಲ, ಅದ್ರಲ್ಲಿ ಹೋಗ್ಬಿಟ್ಟು ಇರ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ? ಆತ್ಮ ಭ್ರಕೂಟೆಯಲ್ಲಿ ಇರಬೇಕು, ಅದು ಅದರ ನಿವಾಸ ಸ್ಥಾನ. ಹೌದಾ? ಅದು ಆಕಾರನು ನಿರಾಕಾರನು? ಅದೇ ಆತ್ಮ ಈ ಪ್ರಪಂಚವನ್ನು ನೋಡ್ಬೇಕು ಅಂತಂದ್ರೆ ತನ್ನ ಮನಸ್ಸು ಬುದ್ಧಿನಲ್ಲಿ ಕಳಿಸ್ಬೇಕು, ಕಣ್ಣತ್ರ ಕಳಿಸ್ಬೇಕು. ಆ ಆತ್ಮ ಭ್ರಕೂಟೆಯಲ್ಲಿ ಇದ್ಬಿಟ್ಟು ಈ ಪ್ರಪಂಚವನ್ನ ನೋಡಬೇಕು ಅಂತಂದ್ರೆ ಮನಸ್ಸು ಆತ್ಮ ಹೋಗೋದಿಲ್ಲ. ಯಾವ್ದನ್ನ ಕಳಿಸ್ಬೇಕು? ಮನಸ್ಸು ಬುದ್ಧಿಯನ್ನ ಕಣ್ಣಿನ ಕಡೆಗೆ. ಓಕೆ, ಕಣ್ಣಿನ ಕಡೆ ಕಳಿಸಿದಾಗ ನೋಡಬಹುದೇ ಹೊರತು ಕೇಳಲಿಕ್ಕೆ ಆಗೋದಿಲ್ಲ. ಹೌದಾ? ಆ ಸ್ಥಳ ಏನಿದೆ, ಆ ಕಣ್ಣು ಹೇಳುವಂತ ಸಾಧನ, ಅಲ್ಲಿ ಆತ್ಮ ತನ್ನ ಶಕ್ತಿಯನ್ನ ಕಳಿಸಿದಾಗ ಅಲ್ಲಿ ನೋಡುವಂತ ಕರ್ಮವನ್ನ ಮಾತ್ರ ಮಾಡಬಹುದೇ ಹೊರತು ಬೇರೆ ಕರ್ಮವನ್ನ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಅದೇ ಆತ್ಮ ತನ್ನ ಮನ ಬುದ್ಧಿನ ಕಿವಿ ಕಡೆ ಕಳಿಸಿದ್ರೆ ಕೇಳೋದು, ಬಾಯಿ ಕಡೆ ಕಳಿಸಿದ್ರೆ ಮಾತಾಡದೆ, ಕಾಲ್ ಕಡೆ ಕಳಿಸಿದ್ರೆ ನಡೆದಾಡೋದು ನಿಂತು ಅಲ್ವಾ? ನೋಡಿ, ನಮ್ಮ ಮನೆಯಲ್ಲಿ ಎಷ್ಟು ಸಣ್ಣ ಸಣ್ಣ ರೂಮ್ಗಳಿದಾವಲ್ಲ, ಹಾರ್ಟ್ ಹತ್ರ ಕಳಿಸಿ ಅದು ರಕ್ತವನ್ನೇನ್ ಮಾಡ್ತದೆ? ಪಂಪ್ ಮಾಡ್ತದೆ. ಕಿಡ್ನಿ ಹತ್ರ ಕಳಿಸಿ ಅದೇನ್ ಮಾಡ್ತದೆ? ಫಿಲ್ಟರ್ ಮಾಡತ್ತೆ ತಾನೆ. ನೋಡಿ, ನಮ್ಮ ಮನೆಗಳಲ್ಲಿ ಎಷ್ಟು ಲೋಕಗಳಿದ್ದಾವೆ. ಓಕೆ, ಸರಿ. ಇನ್ನೊಂದು ಮಜಾ ಏನು ಗೊತ್ತಾ? ಆತ್ಮ ಇದೆಲ್ಲ, ಆತ್ಮದಲ್ಲಿ ಮನಸ್ಸು ಹತ್ರ ಹೋಗಿ ಅದು ಯೋಚನೆನೇ ಮಾಡ್ತದೆ, ಬುದ್ಧಿ ಹತ್ರ ಹೋಗಿ ಅದು ನಿರ್ಣಯನೇ ಮಾಡ್ತದೆ, ಸಂಸ್ಕಾರದ ಹತ್ರ ಹೋಗಿ ಏನ್ ಮಾಡ್ತದೆ? ಅದು ರೆಕಾರ್ಡಿಂಗ್ ಮಾತ್ರ ನಡೀತಾ ಇರ್ತದೆ ಅಲ್ವಾ? ಸರಿ, ಆತ್ಮಕ್ಕೆ ಬಂದ್ರಿ, ಆತ್ಮದಿಂದ ಮನ ಬುದ್ಧಿ ಸಂಸ್ಕಾರಕ್ಕೆ ಬಂದ್ರಿ, ಶರೀರಕ್ಕೆ ಬಂದ್ರಿ. ಸರಿ, ಈ ಪ್ರಪಂಚಕ್ಕೆ ಬಂದ್ರಿ. ಪ್ರಪಂಚಕ್ಕೆ ಬಂದಾಗ ನನ್ನ ರೂಮೇ ಬೇರೆ, ಪಕ್ಕದ ರೂಮೇ ಬೇರೆ ಅಲ್ಲ. ನಿಮ್ಮಲ್ಲಿ ಎಷ್ಟು ರೂಮ್ಗಳಿದ್ದಾವೆ ಅಂದ್ರೆ 3 BHK 4 BHK ಅಂತ ಹೇಳ್ತೀವಿ, ಹೌದಲ್ವಾ? ನಮ್ಮ ಶರೀರ ಇರುವಂತ ರೂಮು ಬೇರೆ, ನಮ್ಮ ಮನೆಯೇ ಬೇರೆ. ಆ ಮನೆಯಲ್ಲಿ ಬಾತ್ರೂಮ್ ಬೇರೆ, ಅಡಿಗೆ ಮನೆ ಬೇರೆ, ದೇವ್ರ ಕೋಣೆ ಬೇರೆ, ಹಾಲ್ ಬೇರೆ. ಹೌದು ಅಲ್ವೋ? ಸರಿ, ಅಡಿಗೆ ಮನೆ ಹೋಗ್ಬಿಟ್ಟು ಸ್ನಾನ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಯಾಕಾಗೋದಿಲ್ಲ? ಬಕೆಟ್ ತಗೊಂಡು ಹೋಗ್ಬಿಟ್ಟು ಸ್ನಾನ ಮಾಡಿ ಯಾಕಾಗಲ್ಲ? ಯಾಕಾಗಲ್ಲ ಅಂತಂದ್ರೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸಾಧನಗಳು ಇರೋದಿಲ್ಲ ಅಲ್ವಾ? ಹಾಗೆ ಆದ್ಮೇಲೆ ನೋಡಿ, ಆ ಮನೆಯಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಆತ್ಮ ತನ್ನ ತನುಮನ ಧನವನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಕರ್ಮವನ್ನು ಮಾಡತ್ತೆ ಅಲ್ವಾ? ಅಲ್ಲಿ ನೀವು ಶರೀರವನ್ನ ಇಡಿಸುವಂತ ಸ್ಥಳಕ್ಕೆ ಏನ್ ಹೇಳ್ತೀರಿ? ಶರೀರವನ್ನು ಇದನ್ನೆಲ್ಲ ಮೇಂಟೈನ್ ಮಾಡುವಂತ ಸ್ಥಳಕ್ಕೆ ಏನ್ ಹೇಳ್ತೀರಾ? ಮನೆ ಅಂತ ಹೇಳ್ತೀರಾ. ಸರಿ, ಶರೀರ ಆರೋಗ್ಯ ಹಾಳಾಗಿದೆ, ಎಲ್ಲಿ ಕರ್ಕೊಂಡು ಹೋಗ್ತೀರಿ? ಅದಕ್ಕೆ ಏನ್ ಹೇಳ್ತೀರಾ? ಅದು ಸ್ಥಳ ಬೇರೆ ತಾನೆ. ಊಟ ತಿಂಡಿ ಮಾಡ್ಬೇಕು, ಲೌಕಿಕದಲ್ಲಿ ಇದ್ದೀರಾ, ಮನೇಲಿ ಅಡಿಗೆ ಮಾಡಿಲ್ಲ, ಎಲ್ಲಿ ಹೋಗ್ತೀರಿ? ಹೋಟೆಲಿಗೆ. ಹೌದಾ? ಅದೊಂದು ಸ್ಥಳ ತಾನೆ. ಅಲ್ಲಿ ಊಟ ತಿಂಡಿ ಮಾತ್ರ ಮಾಡ್ಬೋದು, ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ಟೆ ಅಂಗಡಿ ಹೋಗ್ತೀರಿ, ಏನ್ ಮಾಡ್ತೀರಿ? ಬಟ್ಟೆ ಖರೀದಿ ಮಾಡೋದು ಅಲ್ವಾ? ಓಕೆ, ಈಗ ನೀವು ಕರ್ನಾಟಕದಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ಎಲ್ಲಿದ್ದೀರಿ? ಸರಿ, ಅಲ್ಲಿ ಕರ್ನಾಟಕದಲ್ಲಿ ಇದ್ದಾಗ ನೀವು ಮಲಯಾಳಂ ಮಾತಾಡಿದಾಗ ಅಲ್ಲಿ ಜನರಿಗೆ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಫ್ರೆಂಚ್ ಅಲ್ಲಿ ಮಾತಾಡಿದ್ರೆ, ಫ್ರೆಂಚ್ ಭಾಷೆಯಲ್ಲಿ ಮಾತಾಡಿದ್ರೆ ಇಲ್ಲ, ಅಲ್ಲಿ ಏನ್ ಮಾತಾಡ್ಬೇಕು? ಕನ್ನಡನೇ ಮಾತಾಡ್ಬೇಕು. ಅಲ್ಲಿ ನಾನು ವ್ಯವಹಾರ ಮಾಡಬೇಕು, ನನ್ನ ವಿಷಯವನ್ನ ತಿಳಿಸ್ಬೇಕು, ಅವರ ಜ್ಞಾನವನ್ನ ನಾನು ತಿಳ್ಕೊಳ್ಬೇಕು ಅಂತ ಅಲ್ಲಿ ಭಾಷೆ ಯಾವುದು? ಆ ಕನ್ನಡ ನಡೆಯುವಂತ ಭಾಷೆಗೆ ಯಾವ ಸ್ಥಳಕ್ಕೆ ಏನ್ ಹೇಳಿದ್ದಾರೆ? ಕರ್ನಾಟಕ ಅಂತ ಹೇಳಿದ್ರು. ಹೌದಾ? ನೀನ್ ಯೋಚನೆ ಮಾಡ್ತಾ ಹೋಗಿ, ಆತ್ಮ ಅದು ಒಂದು ಲೋಕ, ಹೌದಾ?
ಮನಬುದ್ಧಿ ಸಂಸ್ಕಾರ ಅದು ಒಂದೊಂದು ಲೋಕ. ಶರೀರದ ಬೇರೆ ಬೇರೆ ಅವಯವಗಳು ಏನು ಕರ್ಮ ಮಾಡ್ತವೆ ಅದು ಒಂದು ಲೋಕ. ಶರೀರದ ಇರುವಂತ ಸ್ಥಳ ಮನೆ ಒಂದು ಲೋಕ. ಮನೆಯಲ್ಲಿ ಬೇರೆ ಬೇರೆ ರೂಮ್ಗಳು ಅದು ಒಂದು ಲೋಕ. ಮನೆ ಇರುವಂತದ್ದು ಒಂದು ಅಪಾರ್ಟ್ಮೆಂಟ್ ಅದು ಒಂದು ಲೋಕ ಅಲ್ಲ. ಅದಾದ್ಮೇಲೆ ಒಂದು ಏರಿಯಾ, ಒಂದು ಗಲ್ಲಿ ಅದೊಂದು ಲೋಕ. ತಾಲೂಕು, ಜಿಲ್ಲೆ, ರಾಜ್ಯ, ದೇಶ, ಖಂಡ, ಆಮೇಲೆ ಭೂಮಿ ಅಲ್ವಾ. ಅದಾದ್ಮೇಲೆ ಸ್ಥೂಲ ಲೋಕ, ಸ್ಥೂಲ ಲೋಕ, ಆಮೇಲೆ ಸೂಕ್ಷ್ಮ ಲೋಕ, ಆಮೇಲೆ ಪರಮಧಾಮ. ಹೀಗೆ ಲೋಕದ ವ್ಯಾಪ್ತಿ ಏರಿಯಾ ಏನಾಗ್ತಾ ಹೋಗ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ. ಈ ಎಲ್ಲಾ 3 ಲೋಕವನ್ನು ಸೇರಿಸ್ಬಿಟ್ಟು ಏನ್ ಹೇಳ್ತಾರೆ, ಪ್ರಪಂಚ ಅಲ್ವಾ. ಈ ಮನಬುದ್ಧಿ ಸಂಸ್ಕಾರವನ್ನ ಸೇರಿಸ್ಬಿಟ್ಟು ಆತ್ಮ ಅಂತ ಹೇಳಿದ್ರು. ಕಣ್ಣು ಕಿವಿ ಕೈ ಕಾಲು, ಕಣ್ಣು ಕಿವಿ ಕೈ ಕಾಲು ಹಾರ್ಟು ಕಿಡ್ನಿ ಇದನ್ನೆಲ್ಲ ಸೇರಿಸ್ಬಿಟ್ಟು ಏನ್ ಹೇಳಿದ್ರು, ದೇಹ, ಶರೀರ ದೇಹ ಅಂತ ಹೇಳಿದ್ರು ಅಲ್ವಾ. ಅಡಿಗೆ ಮನೆ, ಬಾತ್ರೂಮು, ದೇವರ ಕೋಣೆ, ಹಾಲ್ ಇದನ್ನೆಲ್ಲ ಸೇರಿಸ್ಬಿಟ್ಟು ಏನ್ ಹೇಳಿದ್ರು, ಮನೆ ಅಂತಂದ್ರು. 100 ಮನೆಗಳನ್ನು ಸೇರಿಬಿಟ್ಟು ಒಂದು ಹಳ್ಳಿ ಅಂತ ಹೇಳಿದ್ರು. ಹಳ್ಳಿಗಳನ್ನು ಸೇರಿಸ್ಬಿಟ್ಟು ಏನ್ ಹೇಳಿದ್ರು, ತಾಲೂಕು ಮಾಡಿದ್ರು. ತಾಲೂಕುಗಳನ್ನು ಸೇರಿಸ್ಬಿಟ್ಟು ಏನ್ ಮಾಡಿದ್ರು, ಜಿಲ್ಲೆ ಮಾಡಿದ್ರು. ಜಿಲ್ಲೆ ಸೇರಿಸ್ಬಿಟ್ಟು ಏನ್ ಮಾಡಿದ್ರು, ರಾಜ್ಯ ಮಾಡಿದ್ರು. ರಾಜ್ಯಗಳನ್ನು ಸೇರಿಸಿ ಏನ್ ಮಾಡಿದ್ರು, ದೇಶ. ದೇಶ ಸೇರಿಸ್ಬಿಟ್ಟು ಏನ್ ಮಾಡಿದ್ರು, ಖಂಡ ಮಾಡಿದ್ರು ಅಲ್ವಾ. ಖಂಡ ಸೇರಿಸ್ಬಿಟ್ಟು ಏನ್ ಮಾಡಿದ್ರು, ಭೂಮಿ ಮಾಡಿದ್ರು ಅಲ್ವಾ. ಆ ಭೂಮಿ, ಈ ನವಗ್ರಹಗಳು ಎಲ್ಲ ಸೇರಿಸಿ, ಗ್ರಹಗಳನ್ನೆಲ್ಲ ಸೇರಿಸ್ಬಿಟ್ಟು ಏನ್ ಮಾಡಿದ್ರು, ಸ್ಥೂಲ ಲೋಕ ಮಾಡಿದ್ರು. ಆಮೇಲೆ 3 ಲೋಕವನ್ನು ಸೇರಿಸಿ ಏನ್ ಮಾಡಿದ್ರು, ಪ್ರಪಂಚ ಮಾಡಿದ್ರು. ಅರ್ಥ ಆಯ್ತಾ? ಅದಕ್ಕಾಗಿ ನಿಮ್ಗೆ ಹೇಳಲಾಗ್ತದೆ, ಇದೆಲ್ಲ ತಿಳ್ಕೊಂಡಂತ ನೀವ್ ಯಾರು, ಜ್ಞಾನಿಗಳು. ಎಲ್ಲ ವಿಷಯ ತಿಳ್ಕೊಂಡವ್ರು ನೀವ್ ಯಾರು, ಹೌದಾ ಅಲ್ವಾ. ಯಾವ ಲೋಕ ಇದೆ, ಪೂರ್ತಿ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನೇನಿದೆ, ಎಲ್ಲೆಲ್ಲಿ ಏನೇ ಕರ್ಮ ಮಾಡ್ತೀವಿ ಅಂತ ತಿಳುವಳಿಕೆ ನಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ. ಪ್ರಪಂಚದ ಜನರಿಗೆ ಭೂಮಿವರೆಗೆ ಗೊತ್ತಿರ್ಬೋದು, ಅದ್ರ ನಂತರ ಹೆಚ್ಚಿಗೆ ಜನರಿಗೆ ಗೊತ್ತಿಲ್ವಲ್ಲ. ನಮಗೆ ಪೂರ್ತಿ ಲೋಕದ ಬಗ್ಗೆ ನಮ್ಗೆ ಏನಾಗಿದೆ, ಗೊತ್ತಿದೆ. ಸರಿ, ಇವತ್ತಿನ ವಿಷಯ ಯಾವುದು, ಮೃತ್ಯು ಲೋಕ ಮತ್ತು ಅಮರ ಲೋಕ. ಅಂದ್ಮೇಲೆ ಆ ಕರ್ಮ ನಡೆಯುವಂತ ಒಂದು ಸ್ಥಳ ಅಂತ ಇರ್ತದೆ, ಹೌದಲ್ವಾ. ಹಾಗೆ ಮೃತ್ಯು ಲೋಕ ಅಂತಂದ್ರೆ ಯಾವುದು, ಕರ್ಮ ನಡೆಯುವಂತ ಸ್ಥಳ. ಮೃತ್ಯು ಲೋಕ ಇಲ್ಲಿ ಅಮರ ಲೋಕ ಇಲ್ಲಿ ಎರಡೂ ಇರೋದು ಭೂಮಿಯಲ್ಲೇ. ಸ್ಥಳ ಒಂದೇ, ಸಮಯ ಮಾತ್ರ ಬೇರೆ. ಹೌದಾ, ಹೌದು ತಾನೆ. ಸಮಯ ಬೇರೆ ಬೇರೆ. ಇವಾಗ ನೀವು ಇವತ್ತೇನಾಗಿದೆ ನೋಡಿ, ನಮ್ಮ ಬೆಡ್ರೂಮ್ ಅಲ್ಲಿ ಟಿವಿಗಳು ಬಂದ್ಬಿಟ್ಟಿದಾವೆ ಅಲ್ವಾ. ಅವಾಗ ಟಿವಿ ನೋಡೋ ಟೈಮ್ ಬೇರೆ, ಮಲ್ಕೊಳ್ಳೋ ಟೈಮ್ ಬೇರೆ. ಎರಡನ್ನು ಎಲ್ಲಿ ಮಾಡ್ತೀರಿ, ಅದೇ ರೂಮ್ ನಲ್ಲೇ ಮಾಡ್ತೀವಿ ಅಲ್ವಾ. ಒಂದೇ ರೂಮ್ ನಲ್ಲಿ ಮಾಡ್ತೀವಿ, ಆದ್ರೆ ಸಮಯ ಬೇರೆ. ಹಾಗೆ ಮೃತ್ಯು ಲೋಕ ಇರ್ಲಿ ಅಮರ ಲೋಕ ಇರ್ಲಿ, ಎರಡೂ ತಿಳಿಯೋದೆಲ್ಲಿ, ಸ್ಥೂಲ ಲೋಕದಲ್ಲೇನೆ. ಆದ್ರ ಸಮಯ ಮೃತ್ಯು ಲೋಕದ ಸಮಯ ದ್ವಾಪರ ಕಲಿಯುಗ, ಅಮರ ಲೋಕದ ಸಮಯ ಸತ್ಯುಗ, ಸತ್ಯಯುಗ ತೈತಾಯ. ಬೆಳಕಾಗೋದೆಲ್ಲಿ, ಇಲ್ಲೇನೆ. ರಾತ್ರಿ ಆಗೋದು ಯಾವಾಗ, ಇಲ್ಲೇನೆ. ಬೆಳಗ್ಗೆ 6ರಿಂದ ಸಾಯಂಕಾಲ 6 ಬೆಳಿಗ್ಗೆ, ಸಾಯಂಕಾಲ 6ರಿಂದ ಮರುದಿನ ಬೆಳಿಗ್ಗೆವರೆಗೆ ರಾತ್ರಿ. ಸ್ಥಳ ಒಂದೇ, ಅದು ಸಮಯ ಬೇರೆ. ಹಗಲಲ್ಲಿ ಮಾಡುವಂತ ಕೆಲಸ ಬೇರೆ, ರಾತ್ರಿಯಲ್ಲಿ ಮಾಡುವಂತ ಕೆಲಸ ಬೇರೆ. ಹಗಲಲ್ಲಿ ಆರಾಮಾಗಿರ್ತೀವಿ, ಧೈರ್ಯವಾಗಿರ್ತೀವಿ, ನಿರ್ಭಯವಾಗಿರ್ತೀವಿ. ರಾತ್ರಿಯಲ್ಲಿ ಭಯ ಹೆದರಿಕೆ ಎಲ್ಲ ಸ್ಟಾರ್ಟ್ ಆಗತ್ತೆ. ಹೌದು ತಾನೆ? ಅರ್ಥ ಆಗ್ತಾ ಇದೆಯಾ ವಿಷಯ? ಹಾಗೇನೆ ಇಲ್ಲಿ ಮೃತ್ಯು ಲೋಕ. ಮೃತ್ಯು ಅಂತಂದ್ರೆ ಏನು, ಸಾವು. ಯಾರಿಗೆ? ಶರೀರಕ್ಕೆ. ಶರೀರಕ್ಕಷ್ಟೇ ಅಲ್ಲದೇನೆ ಈ ಪ್ರಪಂಚದಲ್ಲಿರುವಂತ ಯಾವುದೇ ವಸ್ತುವಿಗೂ ಸಾವು ಬರ್ಬೋದು ತಾನೆ. ಇವತ್ತು ಬಿಲ್ಡಿಂಗ್ ಇದೆ, ನಾಳೆ ಇರ್ತದೆ ಅಂತ ಗ್ಯಾರಂಟಿ ಇದೆಯಾ? ಇಲ್ಲ. ನಿಮ್ ಕೈಯಲ್ಲಿ ಮೊಬೈಲ್ ಇದೆ, ವಾಪಸ್ ಬರೋವರೆಗೂ ಮೊಬೈಲ್ ಇರ್ತದೆ ಅಂತ ಗ್ಯಾರಂಟಿ ಇದೆಯಾ? ಇಲ್ಲ. ಇಲ್ಲ ಅಲ್ವಾ. ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೇಕಾದ್ರೆ ಚಪ್ಪಲಿ ಇಟ್ಬಿಟ್ಟು ಹೋಗಿರ್ತೀರ, ವಾಪಸ್ ಬರೋವರೆಗೆ ಚಪ್ಪಲಿ ಇರ್ತದೆ ಅಂತ ಗ್ಯಾರಂಟಿ ಇದೆಯಾ? ಇಲ್ಲ. ಅಲ್ವಾ. ಇವತ್ತು ಆರೋಗ್ಯ ಚೆನ್ನಾಗಿದೆ, ಇನ್ನೊಂದು 10 ನಿಮಿಷದಲ್ಲಿ ಚೆನ್ನಾಗಿರ್ತದೆ ಅಂತ ಗ್ಯಾರಂಟಿ ಇದೆಯಾ? ಇಲ್ಲ.
ಅಂದ್ರೆ ಏನಿದೆ, ಇಲ್ಲಿರುವಂತ ಯಾವುದೇ ವಸ್ತುಗಳು ಯಾವಾಗ ಬೇಕಾದರೂ ವಿನಾಶ ಆಗಬಹುದು. ಆಗಬಹುದು. ಮೃತ್ಯು ಅಂದ್ರೆ ಸಾವು. ಹೌದಲ್ವ? ಯಾವುದೇ ವಸ್ತು ಇರಬಹುದು, ಅದು ಅದು ತನ್ನ ಪರಿವರ್ತನೆ ಮಾಡ್ಕೊಂಡ್ಬಿಡು. ಅಯ್ಯೋ, ನಿನ್ನೆ ನೋಡ್ರಿ ಹೆಂಗ್ ಬಿಲ್ಡಿಂಗ್ ಇತ್ತು, ಇವತ್ತು ನೋಡ್ರಿ ಎಷ್ಟು ಚೇಂಜ್ ಆಗ್ಬಿಟ್ಟಿದೆ. 10 ವರ್ಷದಿಂದ ಬೆಂಗಳೂರು ಹೆಂಗಿತ್ತು, ಇವತ್ತು ಎಷ್ಟು ಚೇಂಜ್ ಆಗ್ಬಿಟ್ಟಿದೆ. ನಾವ್ ಹೇಳ್ತೀವಿ, ಹೇಳಲ್ವೋ? ಪರಿವರ್ತನೆ ಆಗತ್ತೆ ತಾನೇ. ಹಾಗೇನೆ ಭಗವಂತ ಹೇಳ್ತಾನೆ, ಮೃತ್ಯು ಅಂತಂದ್ರೆ ಸಾವು ಅಂತ. ಅಂದ್ರೆ ಮುಖ್ಯವಾಗಿ ಇಲ್ಲಿ ಹೇಳುವಂಥದ್ದು, ಆತ್ಮ ಏನು ಶರೀರವನ್ನ ಪ್ರವೇಶ ಮಾಡುತ್ತೆ, ಪ್ರವೇಶ ಮಾಡಿದ ಮೇಲೆ ಆತ್ಮ ತನ್ನ ಪಾತ್ರವನ್ನ ಮುಗಿಸಿ ಯಾವಾಗ ಬೇಕಾದ್ರೂ ಶರೀರವನ್ನ ಬಿಡಬಹುದು. 1 ಸೆಕೆಂಡ್ ಹಿಡಿದು 150 ವರ್ಷ 200 ವರ್ಷದವರೆಗೂ ಕೂಡ ಏನ್ ಮಾಡ್ಬೋದು, ಬದುಕಬಹುದು ಅಲ್ವಾ? ಅದಕ್ಕೆ ಟೈಮ್ ಲಿಮಿಟ್ ಇಲ್ಲ. ಈಗ ನಿಮ್ಮನೇಲಿ ಯಾವುದೇ ವಸ್ತುಗಳನ್ನ ತಂದಾಗ ನೋಡಿ, ಕೆಲವೊಂದು ಹೆಚ್ಚಿಗೆ ಸಮಯ ಬರ್ತದೆ, ಕೆಲವೊಂದು ಬೇಗ ಹಾಳಾಗ್ಬಿಡ್ತವೆ ಅಲ್ವಾ? ಓಕೆ, ಅದಕ್ಕೆ ಭಗವಂತ ಹೇಳ್ತಾರೆ ಇದು ಮೃತ್ಯು ಲೋಕ. ಅಮರ ಲೋಕ ಅಂತಂದ್ರೆ ಏನು? ಆತ್ಮ ಶರೀರವನ್ನ ಪ್ರವೇಶ ಮಾಡಿದ ಮೇಲೆ ಅದರದೇನು ಆಯುಸ್ಸಿದೆ, ಅಂದಾಜು 150 ವರ್ಷ ಸತ್ಯುಗದಲ್ಲಿ, ದ್ವಾಪರ ಯುಗದಲ್ಲಿ 125 ವರ್ಷ. ಶರೀರವನ್ನ ಬಿಡಬೇಕಾದ್ರೆ ಆತ್ಮನಿಗೆ ಸಾಕ್ಷಾತ್ಕಾರ ಆಗತ್ತಂತೆ. ಈಗ ನಾನು ಶರೀರವನ್ನ ಬಿಡ್ತಾ ಇದ್ದೇನೆ, ಇನ್ನೊಂದು ಶರೀರವನ್ನು ನಾನೇನ್ ಮಾಡ್ತೇನೆ, ಪಡ್ಕೊಳ್ತಾ ಇದ್ದೇನೆ ಅನ್ನೋದು ಸಾಕ್ಷಾತ್ಕಾರ ಆಗತ್ತೆ. ಖುಷಿ ಖುಷಿಯಿಂದ ಆತ್ಮನು ಶರೀರ ಬಿಡತ್ತೆ. ಅಲ್ಲಿರುವಂತ ಜನನೂ ಕೂಡ ಖುಷಿಯಿಂದ ಆತ್ಮನಿಗೆ ಏನ್ ಮಾಡ್ತಾರೆ, ಟಾಟಾ ಬೈ ಬೈ ಅಲ್ವಾ? ಇವತ್ತು ಹಳೆ ಮನೆ ಅಂತ ತೆಗೆದ್ಬಿಟ್ಟು ಹೊಸ ಮನೆ ಕಟ್ಟಿದಾಗ ಆ ಹೊಸ ಮನೆ ಮಾಲೀಕನು ಖುಷಿಯಿಂದ ಆ ಮನೆಗೆ ಹೋಗ್ತಾನೆ. ನೆಂಟ್ರಿಷ್ಟರು ಸ್ನೇಹಿತರು ಕೂಡ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಸರಿನಪ್ಪ ಹೊಸ ಮನೆ ಚೆನ್ನಾಗಿರು ಅಂತ ಏನ್ ಮಾಡ್ತಾರೆ, ಶುಭಾಶಯವನ್ನ ಕೋರ್ತಾರೆ ಅಲ್ವಾ? ಓಕೆ ಆದ್ಮೇಲೆ ವಿಶೇಷವಾಗಿ ಮೃತ್ಯುಲೋಕ ಅಮರಲೋಕ ಅಂತಂದ್ರೆ ಆಕ್ಚುಲಿ ಮೀನಿಂಗ್ ಇನ್ನು ಸ್ಟಾರ್ಟ್ ಆಗ್ತದೆ. ಆಕ್ಚುಲಿ ಮೀನಿಂಗ್ ಏನು ಅಂತಂದ್ರೆ, ಮೃತ್ಯು ಲೋಕದಲ್ಲಿ ಆತ್ಮನಿಗೆ ಆದಷ್ಟು ಬೇಗ ಇಲ್ಲಿಂದ ಹೋಗೋಣ ಅಂತ ಅನ್ನಿಸ್ತಾ ಇರ್ತದೆ. ಹೌದು ಅಲ್ವೋ? ಅನ್ಸತ್ತೋ ಅನ್ಸಲ್ವಾ? ಅನ್ಸುತ್ತೆ. ಸಾಕಪ್ಪ ಭಗವಂತ, ಈ ಸಂಸಾರನೂ ಬೇಡ, ಮಕ್ಕಳೂ ಬೇಡ, ಈ ಕಾಯಿಲೆನೂ ಬೇಡ, ಈ ಸಂಬಂಧಿಕರೂ ಬೇಡ, ಈ ಕುಟುಂಬನೂ ಬೇಡ, ಏನೋ ಬೇಡ. ಏನು ಬೇಡಪ್ಪ, ಬೇಗ ನಾನು ಏನ್ ಮಾಡೋ, ಈ ಪ್ರಪಂಚದಿಂದ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಇದಕ್ಕೆ ಅಮರ ಅಂತ ಹೇಳ್ತಾರೆ, ಇದಕ್ಕೆ ಮೃತ್ಯು ಅಂತ ಹೇಳ್ತಾರೋ? ಆತ್ಮೀಯರೇ, ಆತ್ಮ ಶರೀರದಲ್ಲಿ ಇರೋದು, ಶರೀರದಿಂದ ಹೊರಗಡೆ ಹೋಗೋದು ಅದು ಬೇರೆ ಮಾತು. ಆದ್ರೆ ಶರೀರದಲ್ಲಿದ್ದ ಖುಷಿಯಾಗಿರ್ಬೇಕಲ್ವಾ? ಇನ್ನು ಸ್ವಲ್ಪ ದಿನ ನಾನಿಲ್ಲಿ ಚೆನ್ನಾಗಿ ಬದುಕಬೇಕು, ನಾನು ಸುಖದಿಂದ ಇರಬೇಕು, ನೆಮ್ಮದಿಯಿಂದ ಇರಬೇಕು, ನನ್ನ ಜೀವನವನ್ನ ನಾನು ಅನುಭವಿಸಬೇಕು. ಯಾವ್ದಕ್ಕೋಸ್ಕರ ನಾನು ಬಂದಿದ್ದೇನೋ, ಯಾವ್ದು ನನಗೆ ಜ್ಞಾನ ಇದೆಯೋ, ಬುದ್ಧಿವಂತ ಜೀವಿಯಾಗಿದ್ದೇನೋ, ಆ ಮೂಲಕ ನನ್ನ ಜೀವನವನ್ನು ನಾನು ನಡೆಸಬೇಕು ಹೇಳುವಂತ ಮನೋಭಾವ, ಮನೋಸ್ಥಿತಿ ಯಾರಲ್ಲಿರ್ಬೇಕಾಗ್ತದೆ? ಆತ್ಮಲ್ಲಿ ಇರ್ಬೇಕಾಗತ್ತೆ. ಅದು ಇವಾಗ ಇದೆಯಾ? ಅದು ಹೀಗೆ ಅಬ್ಸರ್ವೇಷನ್ ಮಾಡಿ ಆದ್ಮೇಲೆ ನಮಗೆ ಭಗವಂತ ಸಿಕ್ಕಿದ ಮೇಲೆ ನಾವು ರಾಜಯೋಗ ಸ್ಟಾರ್ಟ್ ಮಾಡಿದ್ವಲ್ವಾ? ರಾಜಯೋಗ ಯಾವಾಗ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ನಿಮಗೆ ಚೆನ್ನಾಗಿ, ಅಂದ್ರೆ ಆ ಒಂದು ಭಗವಂತನ ಶಕ್ತಿ ಅನುಭವ ಆಯ್ತು. ಇವಾಗ ನಮ್ಗೇನ್ ಅನ್ಸತ್ತೆ, ಇನ್ನೂ ಸ್ವಲ್ಪ ವರ್ಷ ಈ ಪ್ರಪಂಚದಲ್ಲಿ ಏನಾಗ್ಬೇಕು, ಬದುಕಬೇಕು ಅಂತ ಅನಿಸ್ತಾ ಇದೆಯೋ ಇಲ್ವೋ? ಒಂದೇ ಒಂದು ಕಾರಣ ಯಾವುದು? ಭಗವಂತನ ಜೊತೆಯ ಸಂಬಂಧ, ಭಗವಂತನ ಪ್ರೀತಿ, ಭಗವಂತನ ಆಸ್ತಿ, ಭಗವಂತನ ಶಕ್ತಿಯನ್ನ ಬೇರೆಯವರಿಗೆ ಕೊಟ್ಟಾಗ ಅವರು ಕೊಡುವಂತ ಆಶೀರ್ವಾದದಿಂದ ನಮ್ಗೇನ್ ಅನಿಸುತ್ತೆ, ಇನ್ನೂ ಸ್ವಲ್ಪ ವರ್ಷ ನಾವು ಈ ಪ್ರಪಂಚದಲ್ಲಿ ಇರಬೇಕು, ವಿಶ್ವ ಪರಿವರ್ತನೆ ಕಾರ್ಯಕ್ಕೆ, ಒಳ್ಳೆ ಕಾರ್ಯಕ್ಕೆ ಇನ್ನೂ ನಾವು ಭಗವಂತನಿಗೆ ಸಹಯೋಗವನ್ನ ಕೊಡಬೇಕು. ಅಂದ್ರೆ ಈ ಜನ್ಮದಲ್ಲಿ ಮೃತ್ಯುಲೋಕನೂ ಇದೆ, ಅಮರ ಲೋಕನೂ ಇದೆ. ಅಮರ ಲೋಕ ಯಾವುದು? ನಾನು ಸಾಯಬಾರದು, ಇನ್ನು ಈ ಪ್ರಪಂಚದಲ್ಲಿ ಏನಾಗ್ಬೇಕು, ಇರಬೇಕು ಹೇಳುವಂತ ಮಾನಸಿಕ ಸ್ಥಿತಿ. ಅಂದ್ರೆ ಆತ್ಮ ತನಗೆ ಬೇಕಾಗಿರುವಂತ ಆಧ್ಯಾತ್ಮಿಕ ಸುಖವನ್ನ ಅನುಭವಿಸ್ತಾ ಮಸ್ತಾಗಿರುವಂತದ್ದು ಯಾವ ಲೋಕ? ಸಾಯ್ಬೇಕು, ಹೋಗ್ಬೇಕು, ಈ ಕಷ್ಟ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಮನಸ್ಸಲ್ಲಿ ಸಂಕಲ್ಪ ಬರೋದು ಯಾವ ಲೋಕ? ಮೃತ್ಯುಲೋಕ. ಈಗ ಹೇಳಿ, ಮೃತ್ಯು ಲೋಕ ಯಾವ ಸಮಯ, ಅಮರ ಲೋಕ ಯಾವ ಸಮಯ? ಸಂಗಮ ಯುಗ, ಕಲಿಯುಗ, ಮೃತ್ಯುಲೋಕ. ಈ ಸಂಗಮ ಯುಗದಲ್ಲಿ ಎರಡೂ ಇದೆ. ಇದೆ ತಾನೆ?
ಸಂಗಮದಲ್ಲಿ ಎರಡು ಇದೆ, ಅಮರ ಲೋಕನೂ ಇದೆ, ಮೃತ್ಯುಲೋಕ ಮೃತ್ಯು ಲೋಕನೂ ಇದೆ. ಲೌಕಿಕ ಕಾರ್ಯಕ್ಕೆ ಹೋಗ್ತೀವಾ? ಮೃತ್ಯು ಲೋಕ. ಮೃತ್ಯುಲೋಕ ಈಶ್ವರೀಯ ಕಾರ್ಯಕ್ಕೆ ಬರ್ತೀವೋ? ಇದ್ಯಾವುದು? ಅಮರಲೋಕ. ಅದಕ್ಕಾಗಿ ಭಾವಾರ್ಥ ಸಂಗಮ ಅಂತ. ಈ ಒಂದು ಜನ್ಮದಲ್ಲಿ ನಮ್ಗೆ ಎರಡೂ ಇದೆ. ಒಂದ್ ಕಡೆ ಈಶ್ವರಿ ಕಾರ್ಯಕ್ಕೆ ಬಂದು ಅಯ್ಯೋ ಇಷ್ಟು ಚೆನ್ನಾಗ್ ಅನುಭವ ಆಯ್ತಪ್ಪ, ಇನ್ನೂ ಭಗವಂತ 4 ವರ್ಷ ಇರ್ಬೇಕು ಅಂತ ಅನ್ಸತ್ತೆ. ಲೌಕಿಕದಲ್ಲಿ ಹೋದಾಗ ಪತಿ ಬೈಯೋದನ್ನ ನೋಡ್ಬಿಟ್ಟು ಸಾಕಪ್ಪ ಕರ್ಕೊಂಡು ಹೋಗೋ ಅಂತ ಹೇಳ್ತಿರ್ತೀವಿ. ಹೌದು ತಾನೆ? ಅದಕ್ಕಾಗಿ ಇಲ್ಲಿ ಏನಾಗಿದೆ, ಎಲ್ಲದರ ಅನುಭವವನ್ನು ಬಾಬಾ ಏನ್ ಮಾಡ್ತಾರೆ? ತಿಳಿಸ್ತಾರೆ. ಈಗ ಭಗವಂತನ ಪ್ರಶ್ನೆ, ದಿನದ 24 ಗಂಟೆಯಲ್ಲಿ ನೀವು ಯಾವ ಲೋಕದಲ್ಲಿ ಜಾಸ್ತಿ ಇರ್ತೀರಿ? ಭವಿಷ್ಯದಲ್ಲ ಆತ್ಮೀಯರೇ, ಭವಿಷ್ಯದ ಸತ್ಯುಗ ತ್ರೇತಾಯುಗ ಅಲ್ಲ, ಹಿಂದೆ ಆಗಿರುವಂತ ದ್ವಾಪರ ಕಲಿಯುಗನೂ ಅಲ್ಲ. ಈ ಸೆಕೆಂಡ್ ಅಲ್ಲಿ ನೀವು ಯಾವ ಲೋಕದಲ್ಲಿ ಇದ್ದೀರಿ? ಕೆಲವರು ಈ ಪ್ರಪಂಚದಲ್ಲಿ ಇರ್ತಾರೆ, ಆದ್ರೆ ಮನಸ್ಸು ಕನಸಿನ ಲೋಕದಲ್ಲಿ ಇರ್ತದೆ. ಇರ್ತಾರ ಇರಲ್ವೋ? ಎಂಗೇಜ್ಮೆಂಟ್ ಆಗಿರುವಂತ ಸ್ತ್ರೀ ತಾಯಿ ಮನೇಲಿ ಇದ್ರು ಮನಸ್ಸೆಲ್ಲಿ ಇರ್ತದೆ? ಮದುವೆ ಆದ ತಕ್ಷಣ ನಾನು ಎಲ್ಲಿಗೆ ಹೋಗ್ಬೇಕು? ಟೂರಿಗೆ ಹೋಗ್ಬೇಕು. ಮತ್ತೇನು ಹೇಳ್ತಾರೆ ಅದಕ್ಕೆ? ಹನಿಮೂನಿಗೆ ಹೋಗ್ಬೇಕು, ಮೈ ಮೇಲೆ ಪೂರ್ತಿ ಬಂಗಾರ ಹಾಕೊಳ್ಬೇಕು, ನನಗೆ ಬೇಕಾಗಿರುವಂತ ಊಟ ತಿಂಡಿ ಮಾಡ್ಬೇಕು ಅಂತ ಕನಸಿನ ಲೋಕದಲ್ಲಿ ಇರ್ತಾವ. ಅಲ್ಲ, ಕನಸಾಗತ್ತೋ ನನಸಾಗತ್ತೋ ಮದುವೆ ಮಾಡ್ಕೊಂಡವ್ರು ನಿಮ್ಗೂ ಗೊತ್ತು, ನನಗೂ ಗೊತ್ತಿಲ್ಲ. ನೀವು ಕಂಡಿರುವಂತ ಕನಸೇನು, ಆಗಿರುವಂತ ವಾಸ್ತವಿಕತೆ ಏನು ಅಂತ ಅಲ್ವಾ? ಅದು ಬೇರೆದೇ ಆಗಿರುವಂತ ಒಂದು ಲೋಕ. ಅದು ಕನ್ಸು ಕಾಣ್ಲಿಕ್ಕೆ ಯಾರು ಏನು ಹಣ ಕೊಡಬೇಕಾದಂತ ಅನಿವಾರ್ಯತೆ ಇಲ್ಲ. ಅದೊಂದು ಲೋಕ ಅಲ್ವಾ? ಮಾನಸಿಕವಾಗಿ ಸೂಕ್ಷ್ಮವಾಗಿ ಕಲ್ಪನೆಯನ್ನ ಮಾಡುವಂಥದ್ದು. ಅದ್ರ ಪಾಡಿಗೆ ಅದು ಕನಸು ಬರೋದು ಬೇರೆ, ಹಗಲು ಕನಸು ಕಾಣೋದು ಬೇರೆ. ಅದನ್ನ ಜಾಸ್ತಿ ಕಾಣ್ತಾ ಇರ್ತೀವಿ. ಓಕೆ, ಸರಿ. ಓಕೆ, ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ವರ್ತಮಾನ ಸಮಯದಲ್ಲಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಭಗವಂತನ ಜೊತೆಗೆ ಯಥಾರ್ಥ ವಿಧಿಯಿಂದ ನಿಯಮಪೂರ್ವಕವಾಗಿ ಶ್ರೀಮತದಂತೆ ಆತ್ಮಿಕ ಸ್ಮೃತಿಯಲ್ಲಿ ಈಶ್ವರೀಯ ಕಾರ್ಯವನ್ನು ನಾನು ಮಾಡ್ತಾ ಹೋದಾಗ ಅದೇ ನನಗೆ ಆತ್ಮೀಯರೇ ಅಮರ ಲೋಕ. ಹೌದು ತಾನೆ? ಅದು ವಿನಾಶವಾಗುವಂತ ಹಣ ಬೇಕು, ಬಂಗಾರ ಬೇಕು, ಮನೆ ಬೇಕು, ಮಕ್ಕಳು ಬೇಕು, ಮೊಮ್ಮಕ್ಕಳಿಗೆ ಬೇಕು, ಮಾಡಬೇಕು, ಇದೆಲ್ಲ ಅಮರ ಲೋಕನೋ ಮೃತ್ಯು ಲೋಕನೋ? ಇವಾಗಿನ ಪ್ರಶ್ನೆ, ಸತ್ಯವಾದ ಉತ್ತರ ಹೇಳಿ. ದಿನದಲ್ಲಿ ನಿಮ್ಮ ಆಕರ್ಷಣೆ ಗಮನ ಮೃತ್ಯು ಲೋಕದ ಕಡೆಗಿದೆಯೋ ಅಮರ ಲೋಕದ ಕಡೆಗಿದೆಯೋ? ಹೌದು ತಾನೆ? ಮನೆ ಕಟ್ಟಬೇಕು, ಮಕ್ಳಿಗೆ ಮಾಡ್ಬೇಕು, ಮೊಮ್ಮಕ್ಳಿಗೆ ಮಾಡ್ಬೇಕು, ಬಟ್ಟೆ ಬೇಕು, ಬಂಗಾರ ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಬೇಕು. ಇದು ಅಮರನೋ ಮೃತ್ಯುನೋ? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಸ್ನೇಹ, ಶಕ್ತಿ, ಇದು ಮೃತ್ಯುನೋ ಅಮರನೋ? ನಾವ್ಯಾವ ಲೋಕದಲ್ಲಿದ್ದೀವಿ? ಯಾವ್ದ ಕಡೆ ಗಮನ ಕೊಡ್ತಿದ್ದೀವಿ? ಯಾವ್ದನ್ನ ಸಂಪಾದನೆ ಮಾಡ್ತಿದ್ದೀವಿ? ಯಾವ್ದನ್ನ ಜಮಾ ಮಾಡ್ಕೊಂಡಿದ್ದೀವಿ? ಯಾವ್ದನ್ನ ದಾನ ಮಾಡ್ತಿದ್ದೀವಿ? ಯಾವ್ದ ಕಡೆ ಗಮನ ಇದೆ? ಯಾವ್ದರ ಅನುಭವ ಇದೆ? ಎಷ್ಟು ಸೀರಿಯಸ್ ಆಗಿದ್ದೀವಿ? ಹೌದಾ ಅಲ್ವೋ? ಈಗ ಹೇಳಿ, ನಾವು ಎಲ್ಲಾ ಜ್ಞಾನ ಇದ್ದು ಕೂಡ ಜ್ಞಾನಿಗಳು ಅಜ್ಞಾನಿಗಳು? ನಿಮ್ಗೇನ್ ಹೇಳ್ತಾರೆ? ಜ್ಞಾನ ಇರುವಂತ ಬುದ್ಧುಗಳು ಅಂತಾರೆ. ಜ್ಞಾನ ಇರೋ ಅಜ್ಞಾನಿಗಳು ಅಂತ ಹೇಳ್ತಾರೆ. ಪಾಪ ಅವ್ರಿಗೆ ಜ್ಞಾನ ಇಲ್ಲ, ಅದಕ್ಕೆ ಅವ್ರ ಅಜ್ಞಾನಿಗಳು. ನೀವು ಜ್ಞಾನ ಇರುವಂತಹ ಅಜ್ಞಾನಿಗಳು ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಪ್ರತಿದಿನ ಚೆಕ್ ಮಾಡ್ಕೊಳ್ಳಿ. ಅಮರ ಲೋಕ ಅಂತಂದ್ರೆ ಯಾವುದು? ಭವಿಷ್ಯದಲ್ಲಿರುವಂತ ಸತ್ಯುಗ ತ್ರೇತಾಯುಗ ಅಲ್ಲ. ಹೌದು, ಅಲ್ಲಿ ಇದ್ದಾಗ ಆತ್ಮ ಇರ್ತದೆ, ಹೌದು. ಆದ್ರೆ ಅಲ್ಲಿ ಮೃತ್ಯು ಲೋಕದ ಅನುಭವನೇ ಗೊತ್ತಿರೋದಿಲ್ವಲ್ಲ. ಎಲ್ಲೇಳಿ? ಅಮರ ಲೋಕದಲ್ಲಿ ಅಲ್ವಾ? ಅದು ದ್ವಾಪರ ಕಲಿಯುಗದಲ್ಲಿ ಮೃತ್ಯು ಲೋಕ ಗೊತ್ತಿರ್ತಾರೆ, ಅಮರ ಲೋಕದ ಬಗ್ಗೆ ಗೊತ್ತಿರೋದಿಲ್ಲ ಅಲ್ವಾ? ಈಗ ನಮ್ಗೇನಾಗಿದೆ? ಎರಡು ಲೋಕ ಗೊತ್ತಾಗಿದೆ. ಓಕೆ, ಹಾಗಿದೆ. ಎರಡು ಲೋಕ ಎಲ್ಲಿದೆ? ಇಲ್ಲೇ ಇದೆ. ನಿಮ್ಮ ಮನೋಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ. ನಾನು ಪ್ರತಿದಿನ ಹೆಚ್ಚಿನ ಸಮಯ ಎಲ್ಲಿರ್ತೇನೆ ಆಗಿದೆ. ನಾನು ಎಲ್ಲಿರ್ಬೇಕು ಹೆಚ್ಚಿನ ಸಮಯ? ಮೃತ್ಯು ಲೋಕದಲ್ಲೋ ಅಮರ ಲೋಕದಲ್ಲೋ? ಅಮರ ಲೋಕದಲ್ಲಿ ಅಲ್ವಾ? ಯಾವಾಗ ನೀವು ಅಮರವಾಗಿರುವಂತ ಸಾಧನವನ್ನ, ಆತ್ಮವನ್ನ, ಅಮರವಾಗಿರುವಂತ ಸಪ್ತ ಗುಣಗಳನ್ನ, ಯಾವ್ದನ್ನ ನೀವು 84 ಜನ್ಮನೂ ಜೊತೆಲಿ ಇಟ್ಕೊಳ್ಬಹುದು, ಯಾರಿಗೆ ದಾನನೂ ಕೂಡ ಮಾಡಬಹುದು, ಭವಿಷ್ಯದಲ್ಲಿ ತೆಗೆದುಕೊಂಡು ಹೋಗ್ಬಹುದು, ಅದನ್ನ ಅನುಭವಿಸಬಹುದು. ಅದರಿಂದ ನಾನು ಇನ್ನೂ ಪ್ರಪಂಚದಲ್ಲಿ ಇರಬೇಕು ಹೇಳುವಂತ ಮನೋಭಾವ ನಿಮ್ಮಲ್ಲಿ ಬರುತ್ತೆ. ಅದರ ಕಡೆಗೆ ನೀವು ಹೆಚ್ಚಿನ ಗಮನವನ್ನ ಆತ್ಮೀಯರೇ ಕೊಡಬೇಕಾಗಿದೆ. ಹಾಗಿದ್ರೆ ಆತ್ಮೀಯರ ದಿನದಿಂದ ದಿನಕ್ಕೆ ನಾನು ಮೃತ್ಯು ಲೋಕದ ಕಡೆ ಹೋಗ್ಬೇಕು, ಅಮರ ಲೋಕದ ಕಡೆ ಹೋಗ್ಬೇಕು?
ಇದು ಅಮರಲೋಕಕ್ಕೆ ಹೋಗುವುದು ಸತ್ಯಯುಗದಲ್ಲೋ ತ್ರೇತಾಯುಗದಲ್ಲೋ? ಸಂಗಮ ಈಗಲೇ ಮೃತ್ಯುಲೋಕದ ಕಡೆ ಹೋಗೋದು ಈಗಲೋ? ಸಂಗಮಯುಗ ಭವಿಷ್ಯ ದ್ವಾಪರ ಕಲಿಯುಗದಲ್ಲೋ? ದ್ವಾಪರ ಆ ಯಾವ್ದು ಕಡೆಗೆ? ಈಗಲೇನೆ ನಿಮ್ಮ ಮನಸ್ಸನ್ನ ಕೇಳ್ಕೊಳ್ಳಿ. ನನ್ನ ಮನಸ್ಸು ಯಾವ್ದ ಕಡೆ ಹೋಗ್ತಾ ಇದೆ? ಬಾಬಾ ಹೇಳ್ತಾರೆ, ಮಕ್ಳೇ ನೀವು ಕಣ್ಣಿಂದ ಏನ್ ನೋಡ್ತಿರೋ ಅದೆಲ್ಲನೂ ನಿಮ್ಮ ಎದುರುಗಡೆಗೆ ಏನಾಗ್ತದೆ? ವಿನಾಶ ವಿನಾಶವಾಗತ್ತೆ, ಮೃತ್ಯುವಾಗತ್ತೆ. ಯಾವ್ದು ಕಣ್ಣಿಂದ ನೋಡೋದಿಲ್ವೋ ಅದು ನಿಮ್ ಜೊತೆಲಿ ಇರ್ತದೆ. ಯಾವ್ದದು? ಅಮರಲೋಕ. ಕರ್ಮ ಮತ್ತು ಕರ್ಮದ ಫಲ ಕಣ್ಣಿ ಕಾಣತ್ತಾ? ಇಲ್ಲ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಹೊಟ್ಟೆ ಕಿಚ್ಚು, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಇದು ಕಣ್ಣಿ ಕಾಣೋದಿಲ್ಲ ತಾನೆ? ಅದೇನಾಗ್ತದೆ? ನಿಮ್ಮ ಜೊತೆಗೆ ಬರ್ತದೆ. ಅಂದಮೇಲೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ ಪ್ರತಿದಿನ ನನ್ನ ಪಯಣ, ನನ್ನ ಗಮನ, ನನ್ನ ಜೀವನ ಯಾವ ಲೋಕದ ಕಡೆಗೆ? ಯಾವ ಲೋಕದ ಕಡೆಗೆ? ಅಮರಲೋಕ. ಅಣ್ಣವ್ರೆ, ದುಬೈ ನೋಡಾಗಿದೆ, ನೆಕ್ಸ್ಟ್ ಸಿಂಗಪುರ್ ನೋಡುವಂತ ಪ್ಲಾನ್ ನಡೀತಾ ಇದೆ. ಕಾಶ್ಮೀರ ನೋಡಾಯ್ತು, ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು? ರಾಮೇಶ್ವರಕ್ಕೆ. ಉತ್ತರ ಭಾರತ ನೋಡಾಯ್ತು, ಇವಾಗ ಎಲ್ಲಿ? ದಕ್ಷಿಣ ಭಾರತಕ್ಕೆ. ಅಂದ್ರೆ ನೀವು ಯಾವ ಲೋಕದ ಕಡೆಗೆ ಹೋಗ್ತಾ ಇದ್ದೀರಿ? ಅಣ್ಣವ್ರೆ, ಮಕ್ಕಳೆಲ್ಲ ಆಯ್ತು, ಒಂದು ಇಚ್ಛೆ ಇದೆ, ಏನದು? ಮೊಮ್ಮಕ್ಕಳು ಹಾಕ್ಬೇಕು, ಮೊಮ್ಮಕ್ಕಳಿಗೆ ಆಟ ಆಡಿಸ್ಬೇಕು ಅಂತ. ಇದು ಯಾವ ಲೋಕ? ಮೃತ್ಯುಲೋಕ. ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮ ಮನೋಸ್ಥಿತಿಯನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಅಮರ ಲೋಕಕ್ಕೆ ಹೋಗೋದ್ರ ಜೊತೆಗೆ ನಿಮ್ಮವರನ್ನು ಕೂಡ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಅಮರಲೋಕ. ಅಮರ ಲೋಕ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಅಮರ ಲೋಕದಲ್ಲಿರುವಂತ ಆಹಾರವನ್ನ ಅವರಿಗೆ ತಿನ್ನಿಸ್ಬೇಕು ಅಲ್ವಾ? ಎಲ್ಲಿಂದಾನೋ ತಂದಿರುವಂತ ಟೋಲಿ ಅಂತ ತಿನ್ಸಿದ್ರೆ, ಅಯ್ಯೋ ಚೆನ್ನಾಗಿದೆ ರೀ, ಎಲ್ಲಿ ಸಿಗತ್ತರಿ ಕೇಳ್ತಾರೋ ಕೇಳಲ್ವೋ? ನೀವು ಅಮರ ಲೋಕದಲ್ಲಿದ್ದು ನಿಮ್ಮ ಕರ್ಮೇಂದ್ರಿಯವಾದಂಥ ಮನಬುದ್ಧಿ ಸಂಸ್ಕಾರಕ್ಕೆ, ಶರೀರಕ್ಕೆ, ಪಂಚತತ್ವಗಳಿಗೆ, ಜನರಿಗೆಲ್ಲರಿಗೂ ಕೂಡ ಅಮರವಾಗಿರುವಂತಹ ಭಗವಂತನ ಶಕ್ತಿಯನ್ನ ಕೊಡಲಿಕ್ಕೆ ನೀವು ಯಾವಾಗ ನಿಮಿತ್ತರಾಗಿರ್ತೀರೋ ಅದೇ ಯಾವುದು? ಅಮರ ಲೋಕ. ಆದ್ಮೇಲೆ ಯಾವಾಗ ನೀವು ಅಮರ ಲೋಕದಲ್ಲಿರ್ತೀರೋ, ಭಗವಂತನ ಕೈಲಿ ಸಾಧನವಾಗ್ತಿರೋ, ಅವಾಗ ಅನ್ಸತ್ತೆ ಭಗವಂತ ಇನ್ನೊಂದು 500 ವರ್ಷ ಇರಬೇಕು ಅಂತ. ಎಷ್ಟು ವರ್ಷ 500 ವರ್ಷ ಇರಬೇಕು? ಇರಬಾರ್ದು? ಇರಬೇಕು ಇರಬಾರ್ದು? ಇರ್ಬೇಕು 5 ಜನ್ಮ. ಇರ್ಬೇಕು ನಾವು, ಆದ್ರೆ ಏನು ಕಾಯಿಲೆ ಇರಬಾರ್ದು, ಏನು ತೊಂದರೆ ಇರಬಾರ್ದು. 500 ವರ್ಷ ನೀನು ಇಟ್ಕೊಂಡು ನನಗೇನು ಸಮಸ್ಯೆ ಇಲ್ಲ, ಆದ್ರೆ ಏನು ಕಾಯಿಲೆಗಳು, ಏನು ತೊಂದರೆಗಳು ಇರಬಾರ್ದು. ಸಂಗಮ ಯುಗದ ಭಗವಂತನ ಶಕ್ತಿಯನ್ನು ಕೊಡ್ತಾ ಇದ್ರೆ ಆ ಒಂದು ಯಥಾರ್ಥವಾದಂತಹ ಸುಖದಲ್ಲಿ ಇನ್ನೂ ಜನ್ಮ ಜನ್ಮಾಂತರ ನಾವೇನ್ ಮಾಡೋಣ? ಇದೇ ಲೋಕದಲ್ಲಿ ಇದ್ದು ಬಿಡೋಣ ಅಂತ ನಮ್ಗೆ ಅನ್ಸ್ಬೇಕು. ಅದಕ್ಕಾಗಿ ಆದ್ಮೇಲೆ ಅಮರ ಲೋಕ, ಮೃತ್ಯುಲೋಕ ಎರಡು ನನ್ನ ಕಣ್ಣ ಎದುರುಗಡೆಗಿದೆ. ಆಯ್ಕೆ ನನ್ನದು. ಅಂಗಡಿಯಲ್ಲಿ ಬಾಳೆಹಣ್ಣು ಇದೆ, ಸಿಗರೇಟ್ ಇದೆ, ನಿಮ್ ಕೈಲಿ 10 ರೂಪಾಯಿ ಇದೆ, ಆಯ್ಕೆ ಅದಕ್ಕೆ ಹೇಳ್ತಾ ನೋಡಿ, ಸ್ವರ್ಗ ಯಹ ನರಕ ಯಹ. ಸ್ವರ್ಗನೂ ಕೂಡ ಇಲ್ಲೇ, ನರಕನೂ ಇಲ್ಲೇ. ಆದ್ರೆ ನಾನು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೇನೋ, ಯಾವ್ದನ್ನ ಧಾರಣೆ ಮಾಡ್ತೇನೋ, ಯಾವ್ದನ್ನ ಅನುಭವಿಸ್ತೇನೋ ಅದರ ಆಧಾರದ ಮೇಲೆ ಆತ್ಮೇಲೆ ನನ್ನ ಜೀವನ ಅವಲಂಬಿತವಾಗಿದೆ. ಹೇಗೆ ಹೇಳಿ? ಈಗ ಯಾವ ಲೋಕದಲ್ಲಿರ್ಬೇಕು ನಾವು? ಅಮರಲೋಕ. ಭಾರತದಲ್ಲಿರ್ಬೇಕಾ? ಕರ್ನಾಟಕದಲ್ಲಿರ್ಬೇಕಾ? ಬೆಂಗಳೂರು ಉತ್ತರ ಜಿಲ್ಲೆ ಇರ್ಬೇಕಾ? ದಕ್ಷಿಣ ಜಿಲ್ಲೆಯಲ್ಲಿ ಇರ್ಬೇಕಾ? ಮನೇಲಿ ಇರ್ಬೇಕೋ? ರೂಮ್ ನಲ್ಲಿ ಇರ್ಬೇಕೋ? ಬೆಡ್ ಅಲ್ಲಿ ಇರ್ಬೇಕೋ? ಇಲ್ಲಿರ್ಬೇಕೋ? ಅಮರ ಲೋಕದಲ್ಲಿ ನಾವು ಇರಬೇಕಾಗ್ತದೆ. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ಅನ್ಸ್ಬೇಕು, ಭಗವಂತ ಇವತ್ತಿನ ದಿನ ಎಷ್ಟು ಚೆನ್ನಾಗಾಯ್ತಲ್ಲ, ನಾಳೆನೂ ಕೂಡ ಇದಕ್ಕಿಂತ ಚೆನ್ನಾಗ ಆಗಲಿ ಅಂತ ನಿಮ್ಮ ಮನಸ್ಸಿಗೆ ಅನಿಸ್ಬೇಕು. ಅಂದ್ರೆ ಅದಕ್ಕೆ ತಕ್ಕ ಹಾಗೆ ನೀವು ಜೀವನವನ್ನು ನಡೆಸಬೇಕಾಗ್ತದೆ. ಅದಕ್ಕಾಗಿ ದಿನದಿಂದ ದಿನಕ್ಕೆ ನಾವು ಸಾಯೋಣವೋ ಬದುಕೋಣವೋ? ಹಳೆಯ ಪ್ರಪಂಚದಿಂದ ಸಾಯೋಣ, ಹೊಸ ಪ್ರಪಂಚದಿಂದ, ಹೊಸ ಜ್ಞಾನದಿಂದ, ಹೊಸ ತಿಳುವಳಿಕೆಯಿಂದ, ಹೊಸ ಸಂಬಂಧದಿಂದ, ಹೊಸ ಶಕ್ತಿಯಿಂದ ಜೀವನವನ್ನು ಮಾಡ್ತಾ ಬೇರೆಯವರಿಗೂ ಕೂಡ ಅಮರತ್ವದ ಕಡೆಗೆ ಕರ್ಕೊಂಡು ಹೋಗೋಣ ಅಲ್ವಾ? ಆತ್ಮ ಅಮರ, ಶರೀರ ಈಗ ಹೇಳಿ, ಮೃತ್ಯು ಲೋಕ ಯಾವುದು? ಅಮರ ಲೋಕ ಯಾವುದು? ಯಾವುದು?
ಅಮರಲೋಕ ಸಂಗಮಕ ಹ್ಮ್. ಮುಕ್ತಿಲೋಕ ಕಲಿಯುಗ. ಬಾಬಾ ಹೇಳ್ತಾರೆ ಆತ್ಮ, ಆತ್ಮದ ಸ್ವಚ್ಛತೆ, ಆತ್ಮದ ಶುದ್ಧತೆ, ಆತ್ಮಕ್ಕೆ ಶಕ್ತಿ, ಆತ್ಮಕ್ಕೆ ಆಹಾರ ಏನು ಕೊಡ್ತಾ ಹೋಗ್ತಿರೋದು ಅಮರ ಲೋಕ. ಹೌದಾ? ಹೌದು. ಶರೀರ, ಶರೀರಕ್ಕೆ ಊಟ ತಿಂಡಿ, ಶರೀರದ ಹಾರಿಗಳು, ಶರೀರದ ಸಂಬಂಧ, ಶರೀರದ ಆಸ್ತಿ, ಇದು ಯಾವ ಲೋಕ? ಮೃತ್ಯುಲೋಕ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಾವು ದಿನದಲ್ಲಿ ಹೆಚ್ಚಿನ ಸಮಯ ಯಾವ ಲೋಕದಲ್ಲಿ ಎಸ್ತೀವಿ. ಇರ್ತೀವಿ? ಯಾವ ಲೋಕದಲ್ಲಿ ಇರ್ಬೇಕು? ಅಮರಲೋಕ. ಸರಿ, ಆತ್ಮದಲ್ಲಿದ್ದೀರಾ, ಆದರೆ ಆತ್ಮದ ಸ್ಮೃತಿಯಲ್ಲಿ ಇರ್ತಾ ಕೆಟ್ಟ ಕೆಲಸವನ್ನ ಮಾಡ್ತಿದ್ದೀರಾ, ಆತ್ಮದ ಅಕೌಂಟ್ ಅಲ್ಲಿ ಮೈನಸ್ ಆಗ್ತಾ ಇದೆ. ಯಾವ ಲೋಕಕ್ಕೆ ಹೋಗ್ತಾ ಇದ್ದೀರಿ? ಮೃತ್ಯುಲೋಕ. ಅಲ್ವಾ? ನೀವು ಅಬ್ಸರ್ವೇಷನ್ ಮಾಡ್ತಾ ಹೋಗಿ. ಎಷ್ಟು ನೀವು ರಾಜಯೋಗ ಮಾಡ್ತಾ ಹೋಗ್ತಿರೋ ಆತ್ಮದಲ್ಲಿ ಕೊಳೆ ಕಡಿಮೆ ಆಗ್ತಾ ಇರ್ತದೆ ತಾನೆ, ಹಗುರತೆ ಆಗ್ತಾ ಇರ್ತದೆ ತಾನೆ, ಇನ್ನು ಇರ್ಬೇಕು ಅಂತ ಅನ್ಸತ್ತಲ್ವಾ? ಆಹಾರ ಕೊಟ್ಟಾಗ ಅಥವಾ ಅದನ್ನ ಶರೀರ ಸ್ನಾನ ಮಾಡಿಸಿದಾಗ, ಅದೇ ಆ ಶರೀರವನ್ನು ಹೊರಗಡೆ ಪ್ರಪಂಚ ಕರ್ಕೊಂಡೋದಾಗ ಏನಾಗತ್ತೆ? ಶರೀರ ಮಲಿನ ಆಗ್ತದೆ, ಹಿಂದಿರುವಂತ ಆಹಾರದ ಶಕ್ತಿ ಕಡಿಮೆ ಆಗ್ತದೆ, ನಿಮ್ಮ ಶಕ್ತಿನೂ ಕಡಿಮೆ ಆಗ್ತದೆ. ಆವಾಗ ಶರೀರ ನಿಮ್ಮ ಮಾತನ್ನೇನ್ ಮಾಡೋದಿಲ್ಲ, ಕೇಳೋದಿಲ್ಲ. ಹೌದು ತಾನೆ? ಅದಕ್ಕಾಗಿ ಆತ್ಮರೇ ಆತ್ಮದ ಉದ್ಧಾರ, ಆತ್ಮದ ಕಲ್ಯಾಣ, ಆತ್ಮ ಪರಿವರ್ತನೆ, ಸ್ವಪರಿವರ್ತನೆ ಯಾವಾಗ ಆತ್ಮದ ಉನ್ನತಿ ಆಗತ್ತೋ ಅದಕ್ಕೆ ಹೇಳ್ತಾರೆ ಅಮರಲೋಕ. ಶರೀರದ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಮತ್ತು ಆತ್ಮದ ಅಕೌಂಟಲ್ಲಿ ಮೈನಸ್ ಮಾಡ್ಕೊಳ್ಳೋದು, ಇದೆಲ್ಲ ಯಾವ ಲೋಕ? ಲೋಕ. ಅದಕ್ಕೆ ಬಾಬನಿಗೆ ತುಂಬಾ 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 ಥ್ಯಾಂಕ್ ಯು ಅಲ್ವಾ? ಯಾಕೆ ಮೃತ್ಯುಲೋಕ ಮತ್ತು ಅಮರಲೋಕದ ಬಗ್ಗೆ ಇಷ್ಟು ಅರ್ಥವನ್ನ ಬಾಬಾ ಕೊಟ್ಟಿದ್ದಾರಲ್ವಾ? ಅದಕ್ಕಾಗಿ ಬಾಬನಿಗೆ ಹೃದಯಂತರಾಳದಿಂದ ಹೃದಯಪೂರ್ವಕವಾದಂತ ಪದಮಾಪದಂ ಏನೋ ಧನ್ಯವಾದಗಳು. ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ ಗೊತ್ತಾ, ಪದ್ಮಾಪದಂ ಅಂತ ಅನ್ಸ್ಲಿಕ್ಕೆ ಬರೋದಿಲ್ಲ, ಕೋಟಿಗಟ್ಲೆ ಅಂತ ಹೇಳ್ಬಿಡ್ತೀವಿ. ನಮ್ಮ ಲೆಕ್ಕದಲ್ಲಿ ಏನು ಅಂತಂದ್ರೆ ಕೋಟಿನೇ ದೊಡ್ಡದು. ನಮ್ಮ ಲೆಕ್ಕದಲ್ಲಿ ಕೋಟಿ ದೊಡ್ಡದೋ ಪದ್ಮ ದೊಡ್ಡದೋ? ಪದಮ ದೊಡ್ಡದಲ್ವಾ? ಅದಕ್ಕಾಗಿ ಬಾಬನಿಗೆ ಧನ್ಯವಾದವನ್ನ ಹೇಳೋಣ. ಮತ್ತು ನಾವು ಯಾವ್ದು ಕಡೆ ಹೋಗೋಣ? ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಸಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶರೀರವನ್ನ ಬಿಟ್ಟು ಆತ್ಮದ ಕಡೆಗೆ ನೀವು ಯಾವಾಗ ಹೋಗ್ತಾ ಇರ್ತೀರೋ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಪತಿಗೆ, ಪತ್ನಿಗೆ ಎಲ್ಲರಿಗೂ ಕೊಡಿ. ಬಾಬಾ ಬೇರೆ ಬೇಡ ಅಂತ ಹೇಳಿಲ್ಲ. ಅದು ಯಾವ್ದಕ್ಕೆ ಕೊಡಿ? ಆತ್ಮಕ್ಕೆ ಕೊಡಿ ಅಂತ ಹೇಳಿದ್ದಾರೆ. ಓಕೆನಾ? ಆ ರೀತಿ ಆತ್ಮದ ಪರಿವರ್ತನೆ. ಓಂ ಶಾಂತಿ. ಶಾಂತಿ.